ಹಲೋ. ಈಗ ಪ್ರಾರಬ್ಧ ಕರ್ಮವನ್ನು ವೃಷಭ ಲಗ್ನಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಾರಬ್ಧ ಕರ್ಮ ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಲಗ್ನದಿಂದ 12ನೇ ಮನೆ, ಆರೂಢ ಲಗ್ನದಿಂದ 12ನೇ ಮನೆ, ಚಂದ್ರನಿಂದ 12ನೇ ಮನೆ ಮತ್ತು ಲಗ್ನಾಂಶದಿಂದ 12ನೇ ಮನೆ, ಇದಿಷ್ಟು ನೋಡಿದವಾಗ ನಿಮಗೆ ಟೋಟಲ್ ಸಮ್ಮೇಷನ್ ಪ್ರಾರಬ್ಧ ಕರ್ಮ ಸಿಗ್ತದೆ. 12ನೇ ಮನೆ ಏನು ನೋಡಿ. ನೀವು ಈಗ ನಾವು ಯಾರ್ದಾರು ಒಂದು ಜಾತಕವನ್ನು ತೆಗೆದುಕೊಳ್ಳೋಣ. ಓಕೆ, ಇವರ ಜಾತಕ ಇದು ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರು. ದಶ ಕುಜ ದಶ. ಓಕೆ, ಹುಟ್ಟಿದ್ದು ಯಾವಾಗ? 1967 ಜೂನ್. ನೋಡಿ, 67 ಜೂನ್ ಅಂದರೆ ಆಲ್ಮೋಸ್ಟ್ ಗರ್ಭ ಸೇರಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರು 21/3/1966 ಕರೆಕ್ಟಾಗಿ 7 ವರ್ಷಗಳು. ಅಂದರೆ ಇವರಿಗೆ ಹುಟ್ಟಿದ್ದು ಜೂನ್ 1967. ಅವರ ಇದನ್ನು ನೋಡಿದರೆ ಇಲ್ಲಿ ನೋಡಿ, 8 ಜೂನ್ 1967 ಅಂದರೆ 15 ತಿಂಗಳು, 9 ತಿಂಗಳು ಗರ್ಭಾಂಬುದಿ, 9 ಮೈನಸ್ 8, 9 ಮೈನಸ್ ಎಷ್ಟು? 1 ವರ್ಷ 3 ತಿಂಗಳು ಅಂದರೆ 15 ತಿಂಗಳು. 15ರಲ್ಲಿ 9 ತಿಂಗಳು ಹೋಯ್ತು, 6 ತಿಂಗಳು ಇವರು ಕಳೆದ ಪ್ರಾರಬ್ಧ ಅಂತ ತೆಗೆದುಕೊಂಡು ಬಂದಿದ್ದಾರೆ. ಮಂಗಲ್ ಅಂದರೆ ಏನು ಹೇಳಿ? ಅಹಂಕಾರಿ. ಓಕೆ, ಆದರೆ ಅವರು ಹುಟ್ಟಿದ್ದು ಶುಕ್ರ, ಸಪ್ತಮ ಮಾರಕ ಮಂಗಲ್. ನೋಡಿ ಎಷ್ಟು ಕರೆಕ್ಟ್ ಬರ್ತದೆ. ಮಂಗಲ್ ಮಾರಕ. ತುಲಾ ಲಗ್ನ ಅವರದ್ದು, ಮಂಗಲ್ ಮಾರಕ. ಆಯಿತಾ? ಇರಲಿ, ನಾನೀಗ ತುಲಾ ಲಗ್ನಕ್ಕೆ ಬರಲಿಲ್ಲ, ವೃಷಭ ಲಗ್ನಕ್ಕೆ ಬಂದಿದ್ದೇನೆ. ಈಗ ವೃಷಭ ಲಗ್ನವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ? ವೃಷಭ ಲಗ್ನವನ್ನು ತೆಗೆದುಕೊಂಡ್ರೆ ಅದಕ್ಕೆ 7ನೇ ಮನೆ ಯಾವುದು? ವೃಷಭ ಲಗ್ನಕ್ಕೆ 7ನೇ ಮನೆ ಸ್ಕಾರ್ಪಿಯೋ. ಓಕೆ, ಸ್ಕಾರ್ಪಿಯೋ ಅಂದರೆ ಅದು ಮಂಗಲ್. ಸ್ಕಾರ್ಪಿಯೋಗೂ 2 ಅಧಿಪತಿ ಇದ್ದಾರೆ, ಒಂದು ಮಂಗಲ್, ಇನ್ನೊಂದು ಕೇತು. ಮೀನಕ್ಕೆ ಗುರು ಮತ್ತು ಕೇತು, ಕನ್ಯಾಗೆ ರಾಹು ಮತ್ತು ಬುಧ. ಓಕೆ, ಸೊ ಪ್ರತಿಯೊಂದಕ್ಕೂ 2. ಇಲ್ಲಿ ಮಾರ್ಕ ಗ್ರಹ ಕುಜನಾಗಿರ್ತಾನೆ. ಇವರ 12ನೇ ಮನೆ ಮೇಷಲಗ್ನ ಬರ್ತದೆ, ಅದು ಅಗ್ನಿತತ್ವದ ರಾಶಿ. ಅಂದರೆ ಇವರುಗಳು ಬರೇ ನಾನು ಮೈ 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 ಅಂತಲೇ ಇರ್ತಾರೆ. ಈ ವೃಷಭ ಲಗ್ನದವರಿಗೆ ನೀವು ಬೇಕಾದರೆ ಹೌದಾ ಅಲ್ವ ಅಂತ ಅವ್ರನ್ನ ಪರೀಕ್ಷೆ ಮಾಡಿ ನೋಡಿ. 12ನೇ ಮನೆಯಲ್ಲಿರೋ ಮೇಷರಾಶಿ ಅಧಿಪತಿ ಮಂಗಲ್ನಾಗಿರ್ತಾನೆ ಇನ್ ಆಲ್ ರೆಸ್ಪೆಕ್ಟ್. ಅಂದರೆ ಈ ವೃಷಭ ರಾಶಿಯವರಿಗೆ ಮೆಟೀರಿಯಲಿಸ್ಟಿಕ್ ವೆಲ್ತ್ ಮೇಲೆ ಜಾಸ್ತಿ ಆಸೆ. ಕಾರ್ ಬೇಕು, ಬಂಗ್ಲಾ ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲಾ ಬೇಕು. ಯಾಕಂದರೆ ಶುಕ್ರ ಅಲ್ವಾ, ಶೌಕೀನ್ ಗಾಡಿ. ಅಹಂ, ಮಂಗಲ್ ಅಂದರೆ ಅಹಂ, ಮಂಗಲ್ ಅಂದರೆ ಬೆಂಕಿ, ಮಂಗಲ್ ಅಂದರೆ ಕೋಪ. ಇವಿಷ್ಟು ಅವರಲ್ಲಿ ತುಂಬಿರ್ತದೆ. ವೃಷಭ ರಾಶಿಯಲ್ಲಿ ಗೊತ್ತಿರೋದಿಲ್ಲ, ಶುಕ್ರ ಅಲ್ವಾ, ನೋಡ್ಲಿಕ್ಕೆ ಚೆಂದ ಕಾಣ್ತದೆ, ಸ್ಮಾರ್ಟಾಗಿರ್ತಾರೆ. ಹೆಂಗಸರಾಗಿದ್ದರೆ ಬ್ಯೂಟಿಫುಲ್ ಆಗಿರ್ತಾರೆ. ಒಳ್ಳೆ ಅಡುಗೆ, ಒಳ್ಳೆ ತಿಂಡಿ ತಿನ್ನುವವರು, ಅಡುಗೆ ಮಾಡುವವರು ವೃಷಭ ಲಗ್ನದವರು, ವೃಷಭ ರಾಶಿಯವರು. ಆಯಿತಾ? ಅದೇ ರೀತಿ ಹಿಂದಿನ ಜನ ಇವರುಗಳು ಇದರಿಂದಾಗಿ ತಮ್ಮ ಚೀಲವನ್ನು ಭರ್ತಿ ಮಾಡಿ ಈ ಜನ್ಮಕ್ಕೆ ತೆಗೆದುಕೊಂಡು ಬಂದಿರ್ತಾರೆ. ಅಂದರೆ ಇವರ ಪ್ರಾರಬ್ಧ ಚೀಲದಲ್ಲಿ ತುಂಬಿದ್ದು ಅದನ್ನು ಈ ಜನ್ಮದಲ್ಲಿ ಹೊತ್ಕೊಂಡು ಬಂದಿರ್ತಾರೆ. ಸೊ ಅದನ್ನು ಈ ಜನ್ಮದಲ್ಲಿ ಅದನ್ನು ಜೀವನದುದ್ದಕ್ಕೂ ಕಷ್ಟವನ್ನು ಅನುಭವಿಸಲೇಬೇಕು. ಅಂದರೆ ಇವರು ಗಡಿ ದಾಟೋದು ಜಾಸ್ತಿ, ಆಲ್ವೇಸ್ ನೋಡ್ಕೊಳ್ಳಿ. ಕುಜ ಅಲ್ವಾ, ಕುಜ ಮಾಡಿ ಧೈರ್ಯ ಜಾಸ್ತಿ, ಕಮ್ಯುನಿಕೇಷನ್ ಲಾರ್ಡ್, ಶೌರ್ಯವಂತ, ಧೈರ್ಯವಂತ. ನಾನು ಹೋದರೆ ಏನಾಗ್ತದೆ,
ಹಾಗೆ ವೃಷಭದವ್ರದ್ದು ಯಾವಾಗಲೂ ಹಾಗೆ ಹದ್ದು ಮೀರಿ ಹೋಗ್ತಾರೆ. ಇದು ಮಂಗಲಿಂದ ಬಂದಂಥ ರೋಗ ಅಂದರೆ ತಪ್ಪಾಗೋದು. ಅಂದರೆ ಹಡಿ ವೃಷಭ ಲಗ್ನದವರು ಹಡಿ ಮಾತನ್ನು ಆಡುವವರು ಅಂತೇಳಿ ಹೇಳ್ತೇವೆ. ಅಂದರೆ ಯಾರ ಮಾತನ್ನು ಕೇಳುವುದಿಲ್ಲ. ಇನ್ನು ಕಾಮದಲ್ಲಿ ವೃಷಭ ಲಗ್ನದವರು ಎತ್ತಿದ ಕೈ, ಯಾಕಂದರೆ ಶುಕ್ರ ಕೇಳಬೇಕೇ. ಮಂಗಲನೇ ಕಾಮಕ್ಕೆ ಗುರು, ಮಂಗಲ್ ಕಾಮಕ್ಕೆ ಗುರು. ಓಕೆ, ಈಗ ಇಲ್ಲಿ ನೋಡಿ, ಒಂದು ಕುಂಡಲಿಯನ್ನು ಎತ್ತಿ ಹಿಡಿದು ತೋರಿಸಿದ್ದೇನೆ. ಅವರು ವೃಷಭ ಲಗ್ನದವರು. ನನಗೆ ಗೊತ್ತು ಇವರು ನನ್ನ ಭಾಳ ಅಚ್ಚುಮೆಚ್ಚಿನವರು. ಆದರೂ ಸಿಕ್ಕಾಪಟ್ಟೆ ಕೋಪ. ಒಂದು ಸಾರಿ ಅಲ್ಲಿ ಜಯದೇವ ಹೋಗಲಿಕ್ಕೆ ದಾರಿಯಲ್ಲಿ ಕಾರ್ನರಲ್ಲಿ ಒಂದು ಹೋಟ್ಲು, ಅದರಲ್ಲಿ ಕಾಫಿ ಕುಡಿತಾ ನಮಗೊಂದು ಹುಮ್ಮಸ ಬಂದುಬಿಡ್ತು. ನಾನು ಮಿಥುನ ಲಗ್ನದವನು. ಸೊ ವೃಷಭ ರಾಶಿ ನನಗೆ 12ನೇ ಮನೆ ಬರ್ತದೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಒಂದು ಚೂರ್ಣಿಕ ಹಾಡಿದ್ದೇನೆ. ಚೂರ್ಣಿಕ ಅಂದರೆ ಗೊತ್ತಲ್ಲ, ಊಟದ ಮನೆಯಲ್ಲಿ ಕೂತು ರಾ ಎಂದೊಡೆ ಹೊರಬಿದ್ದ ಪಾಪಗಳು ಮಾ ಎಂದಾಗ ಒಳಪಗದಂತೆ ಬಾಯಿ ಕವಾಟವಾಗಿರಲ್ ರಾಮ 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 ಎನ್ನಿರೋ. ಇದನ್ನು ಅತೀ ಹೈ ಪಿಚ್ಚಲ್ಲಿ ಹೇಳಿದಾಗ ಆ ಹೋಟ್ಲು ಸುತ್ತಮುತ್ತ ಸುಮಾರು ಒಂದು 300-400 ಜನ ಸೇರ್ಕೊಂಬಿಟ್ರು. ಅದು ಅವರಿಗೆ ಒಂಥರ ಅವಮಾನ ಆದಾಗಾಯಿತು. ನಾನು ಅವಾಗ ಕೇಳಿದೆ, ನೀವು ನಮ್ಮೂರಲ್ಲಿ ಹುಟ್ಟಿದವರಲ್ಲ? ಹೌದು, ನಾನು ಹುಟ್ಟಿದ್ದು ನಾವು ನಿಮ್ಮ ಉಡುಪಿಯಲ್ಲೇ, ಆದರೆ ಬೆಳೆದದ್ದು ತೀರ್ಥಹಳ್ಳಿ ಅಂತ. ತೀರ್ಥಹಳ್ಳಿ ಅಂದ್ಕೊಳ್ಳೆ ಈ ಶಿವಮೊಗ್ಗ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಅವರದ ಸ್ಟೈಲೇ ಬೇರೆ. ಅದು ಗೊತ್ತಾಯಿತು, ನಿಮ್ಮ ನಡವಳಿಕೆಯಿಂದ ಗೊತ್ತಾಯಿತು. ಆದರೆ ಅವರು ಎಲ್ಲಿವರೆಗೂ ಹೋದರು ಅಂದರೆ ನನಗೆ PhD ಕೊಡಿಸಲೇಬಾರ್ದು ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಆದರೆ ಅವರ ಪ್ರೊಫೆಸರು ನನಗೆ ನನ್ನ ಒಂದು ಥೀಸಿಸ್ ಚೆನ್ನಾಗಿ ಇರೋದ್ರಿಂದ ಅವರು ಅದನ್ನು ಸೈನ್ ಮಾಡಿದರು. ಅವರೇನು ಅದಕ್ಕೆ ಇಲ್ಲ ಅಂತ ಹೇಳಲಿಲ್ಲ. ಅವರು ಕೊನೆ ನನಗೆ ಹೇಳಿದರು, ನಿಮಗೆ ಇಂಥವರು ಹೀಗೆ ಮಾಡಿದ್ದಾರೆ ಅಂತ. ಆಯಿತಾ? ಮುಖದಲ್ಲಿ ಗೊತ್ತಾಗ್ತದೆ ಥಟ್ಟನೆ. ವೃಷಭ ಲಗ್ನದಲ್ಲಿ ಒಂದು ರೀತಿಯಲ್ಲಿ ಗುರ್ರು ಅಂತ ಇರ್ತಾರೆ ಅವರು. ಆ ಮುಖ ನೋಡಿದರೆ ಹೇಳ್ಬೋದು. ಅಂದರೆ ಅಹಂ ಯಾರ ಹತ್ರ ಇಲ್ಲ, ಎಲ್ಲರ ಹತ್ರ ಇದೆ. ಆದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಸೊ ವೃಷಭ ಲಗ್ನದ ಜಾತಕರು ತಮ್ಮದೇ ಆದಂಥ ಛಾಪವನ್ನು ಈ ಭೂಮಿಯ ಮೇಲೆ ಬಿಟ್ಟು ಹೋಗಬೇಕಂತ ಇದು ಮಿಥುನದವರಿಗೆ ಉಂಟು. ಆಮೇಲೆ ಮಿಥುನದ ಮಾತಾಡುವಾಗ ಹೇಳ್ತೇನೆ. ಸೊ ಛಾಪ ಅಂದರೆ ನಾವು ಇಲ್ಲಿ ಹೆಸರು ಮಾಡಿದ್ದೇವೆ ಅಂತ. ಅದು ಹೈಯೆಸ್ಟ್. ಯಾಕಂದರೆ ಶುಕ್ರ ಅಲ್ಲ, ಒಂಥರ ತೋರ್ಪಡಿಕೆಗೆ ಇವರು ಜಾಸ್ತಿ, ಎಲ್ಲರಿಗೂ ತೋರಿಸ್ಕೊಳ್ಬೇಕು ಅಂತ. ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು. ಯಾಕಂದರೆ 12ನೇ ಮನೆ ಅಧಿಪತಿ ಕುಜ ಬಂದದ್ರಿಂದ. ಸೊ ಇವರು ಏನು ಮಾಡಬೇಕು? ಶುಕ್ರ ಅಧಿಪತಿ ಆದ್ದರಿಂದ ಇವರು ಮೊಸರಿನ ಸ್ನಾನ ಮಾಡಬೇಕು. ಸೊ ಹುಣ್ಣಿಮೆ ವ್ರತವನ್ನು ಮಾಡಬೇಕು. ಮಾರಕ ಗ್ರಹ ಕುಜನಿಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಅಥವಾ ಕಾರ್ತಿಕೇಯನ ಪೂಜೆ. ಅಯ್ಯಪ್ಪ ಶಬರಿಮಲೆಗೆ ಹೋಗಿ ಅಯ್ಯಪ್ಪನೇ ಶರಣಂ ಅಂತ ಹೇಳಿ ಹೋಗಿ ಅವರಿಗೆ ಅಯ್ಯಪ್ಪನಿಗೆ ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ನಾನು ಹೋಗಿದ್ದೆ 1999 ಶನಿ ದಶೆ ಶುರುವಾಯಿತು. ನಾನೊಂದು 45 ಜನರ ಗುಂಪಿನಲ್ಲಿ ಹೋಗಿ ಅಲ್ಲಿ ಇದಕ್ಕೆ ಹೋಯ್ತು, ಯಾವುದು ಮದುರೈ ಮೀನಾಕ್ಷಿ ಮಂದಿರ. ಅಲ್ಲಿ ಒಂದು ಎಲ್ಲ ಹಾಡುವಂಥ ಒಂದು ರೌಂಡ್ ಸ್ಟೇಜ್ ಇತ್ತು. ಅಲ್ಲಿ ಹೋದಾಗ ನಾನು ಒಂದು ಕೃಷ್ಣಾನಿ ಬೇಗನೆ ಕೃಷ್ಣಾನಿ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣಾನಿ ಬೇಗನೆ ಬಾರೋ. ಇದನ್ನು ಜೋರಾಗಿ ಹಾಡಿದ್ದೇನೆ. ಅಲ್ಲಿ ಒಂದು 5,000 ಜನ ಸೇರಿಬಿಟ್ರು ನೋಡಿ. ಅದೇ ಪ್ರಥಮ ನಮ್ಮ ಅಯ್ಯರ್ ಗುಂಪಿನಲ್ಲಿ ನನ್ನನ್ನು ಆಮೇಲೆ ಉಪಾಧ್ಯ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಯಾಕಂದರೆ ಅಯ್ಯರ್ ಅವರಿಗೆಲ್ಲ ಈ ಸಂಗೀತ ಅಂದರೆ ಭಾಳ ಇಷ್ಟ. ಎಲ್ಲ ಗೊತ್ತಿದೆ, ಅದು ಸಕಲಂ ಗುಣಂ. ಯಾಕಂದರೆ ನಮಗೆ ಮಿಥುನ ಲಗ್ನದವರಿಗೆ
ಮರ್ಕ್ಯುರಿ ಹಾಗೂ ಸಹಿ ಈಗೂ ಸಹಿ ಅಂತ ಎಲ್ಲ ಕಲೆ ಗೊತ್ತಿರುತ್ತೆ. ಯಾಕಂದರೆ ಶುಕ್ರ 12ನೇ ಮನೆ ಶುಕ್ರ ಅಧಿಪತಿ ಅಲ್ವಾ. ಸೊ ಕಲಾಗಾರಿಕೆ ಅದು ರಕ್ತದಲ್ಲೇ ಬಂದಿರುತ್ತೆ. ಸೊ ಕಾಲಪುರುಷನ 2ನೇ ಮನೆ ಆದ ಕಾರಣ ಇವರುಗಳು ವಿಪರೀತ ಮಾತನಾಡುವ ಕೆಟಗರಿಗೆ ಸೇರಿರ್ತಾರೆ. ಯಾರು? ವೃಷಭ ಲಗ್ನದವರು ಕಾಲಪುರುಷನ 2ನೇ ಮನೆ, ಅಡಿಗೆಯಲ್ಲಿ ಉಸ್ತಾದ್. ಓಕೆ, ಇವರು ಮಾತನಾಡೋದು, ಕೋಪವನ್ನು ಕಂಟ್ರೋಲ್ ಮಾಡಿದರೆ ಇವರು ಒಂದು ಪ್ರಾರಬ್ಧ ಹತೋಟಿಗೆ ಬಂದೀತು. ಆಯಿತಾ? ಅದರಿಂದ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಕಡಿಮೆ ಆಗ್ತಾನೆ, ಹುಣ್ಣಿಮೆ ವ್ರತವನ್ನು ಮಾಡಿದ್ರು ಕೂಡ ಒಳ್ಳೆಯದು. ಸೊ ವ್ರತ ಅಂದರೆ ಏನು? ಆವತ್ತಿನ ಹುಣ್ಣಿಮೆ ದಿವಸ ಎಲ್ಲ ಹಣ್ಣು ಹಾಲು ತಿನ್ಕೊಂಡು ಇರುವುದು. ಆಯಿತಾ? ರಾತ್ರಿ ಒಂದು ಕಟೋರಿಯಲ್ಲಿ ಹಾಲನ್ನು, ಇವತ್ತು ಹುಣ್ಣಿಮೆ, ಒಳ್ಳೆ ಹುಣ್ಣಿಮೆ, ಹಾಲನ್ನು ಬೆಳದಿಂಗಳಲ್ಲಿ ಇಟ್ಟು ಅದನ್ನು ಬೆಳಿಗ್ಗೆ ಎದ್ದು ಕುಡಿದ್ರೆ ಅಮೃತ ಕುಡಿದ ಹಾಗೆ. ಆಯಿತಾ? ನಿಮ್ಮ ಹತ್ರ ಯಾವುದಾದ್ರು ಕ್ವಾರ್ಟ್ಸ್ ಕೋರಲ್, ಯಾವುದು ಕ್ವಾರ್ಟ್ಸ್ ಅಂತಾರೆ, ಅದಕ್ಕೇನಂತಾರೆ, ಒಂದು ಮಣಿ ಇರ್ತದೆ, ಬಿಳಿ ಮಣಿ, ಅದು ಒಂಥರ ಪಿಂಕ್ ಕಲರ್, ಅದನ್ನು ನೀವು ತಿಂಗಳ ಪ್ರಕಾಶದಲ್ಲಿ ಇಡಬೇಕಾಗುತ್ತೆ. ರಾತ್ರಿ ಹೊತ್ತು ಹಾಲಿನಲ್ಲಿ ಇಟ್ಟು ಅದು ಚಾರ್ಜ್ ಆಗ್ತದೆ. ಓಕೆ, ಚಾರ್ಜ್ ಮಾಡುವುದು ವಿಧಾನ. ಸೊ ಹುಣ್ಣಿಮೆ ಬೆಳದಿಂಗಳಲ್ಲಿ ಸ್ವಲ್ಪ ಹಾಲನ್ನು ಇಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಸೇವನೆ ಮಾಡಿ, ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಇಷ್ಟನ್ನು ಹೇಳಿ ನಾವು ಮತ್ತೆ ಮಿಥುನ ಲಗ್ನಕ್ಕೆ ಹೊರಡೋಣ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ.